ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಮೇನ್ ಆಗಿ ಟಾಪಿಕ್ ವಿಷಯ ಹೇಳ್ಬಿಡ್ತೀನಿ. ನಂಗೆ ತುಂಬಾನೇ ಕಮೆಂಟ್ಸ್ ಬರೋವಂಥದ್ದು, ಅಂದ್ರೆ ಒಂದು 8 ಮಂತ್ಸ್ ಆಗಿದೆ ಆಲ್ರೆಡಿ ಆ ವಿಡಿಯೋನ ಮಾಡಿ, ರೆಟಿನಾನ್ ಕ್ರೀಮ್ ಬಗ್ಗೆ. ಸೊ ತುಂಬಾ ಕಮೆಂಟ್ಸ್ ಬರುತ್ತೆ. ಇವತ್ತಿನವರ್ಗುನು ಅದು ಬಂದ್ಬಿಟ್ಟು 16K ರೀಚ್ ಆಗಿದೆ. ಅದಕ್ಕೆಲ್ಲಾನು ನಿಮ್ ಸಪೋರ್ಟೇ ಕಾರಣ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ ಆ ವಿಡಿಯೋಗೆ. ಅಂಡ್ ತುಂಬಾ ಜನ ಅಟ್ಲೀಸ್ಟ್ ಅದನ್ನು ಡೈಲಿ ನಂಗೆ 2 to 3 ಕಮೆಂಟ್ಸ್ ಬಂದೇ ಬರುತ್ತೆ ಆ ವಿಡಿಯೋ ಮೇಲೆ. ಸೊ ಹಂಗಾಗಿ ಆ ವಿಡಿಯೋಗೆ ಏನ್ ಕೆಲವೊಂದು ಕಮೆಂಟ್ಸ್ ಬಂದಿದೆ, ಡೌಟ್ಸ್ ಗಳಿರುತ್ತೆ. ಸೊ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಅಂಡ್ ವ್ಯೂವರ್ಸ್ಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಡೋಣ ಅಂತಾನೆ, ಅಂಡ್ ಕೆಲವೊಂದು ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡೋಣ ಅಂತ. ಸೊ ಈ ಒಂದು ಕ್ರೀಮ್ ಯಾರಿಗೆಲ್ಲ ಸೂಟ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಬೇಕು, ಅಂಡ್ ಅದಕ್ಕೆ ತಕ್ಕನಾದಂತಹ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಮಾಯಿಶ್ಚರೈಸರ್ ಸೂಟ್ ಆಗುತ್ತೆ ಅಂತ ತಿಳಿಸ್ಕೊಡೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಸೊ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ನಿಮ್ಮ ಸಪೋರ್ಟ್ ನಂಗೆ ಬೇಕು. ಅಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೇನ್ ಆಗಿ 39 0.025% ಕ್ರೀಮ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿಗಳನ್ನ ಅಂಡ್ ಬೆನಿಫಿಟ್ಸ್ ಏನಾಗುತ್ತೆ ಅಂಡ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂಡ್ ಏನ್ ಪ್ರಿಕಾಷನ್ಸ್ ನ ಹೊಂದಬೇಕು ಅಂತ ಎಲ್ಲಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡ್ಬೇಡಿ. ಕೆಲವೊಂದಿಷ್ಟು ನಮ್ಗೆ ಬೇಸಿಕ್ ನಾಲೆಡ್ಜ್ ಅಂತ ಇರ್ಬೇಕು. ನಾವ್ ಯಾವ್ದೇ ಒಂದು ಪ್ರಾಡಕ್ಟ್ ಆಗಿರ್ಲಿ, ಕ್ರೀಮ್ ಆಗಿರ್ಲಿ, ಅಥವಾ ಯಾವ್ದೇ ಒಂದು ವಿಷಯನ ತಿಳ್ಕೊಳ್ತೀವಿ ಅದನ್ನ ಯೂಸ್ ಮಾಡೋಕ್ಕಿಂತ ಪ್ರಾಡಕ್ಟ್ ಅಥವಾ ಕ್ರೀಮ್ ಬಗ್ಗೆ ಅಂತ. ಸೊ ಆ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೇನ್ ಆಗಿ ಈ ಒಂದು ಕ್ರೀಮ್ ರೆಟಿನಾನ್ ಏನ್ 0.025% ಕ್ರೀಮ್ ಇದೆ, ಇದು ಎಸ್ಪೆಷಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ಬಂದ್ಬಿಟ್ಟು ಆಂಕ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ. ತುಂಬಾನೇ ಆಂಕ್ನಿ ಇಶ್ಯೂಸ್ ಇರುತ್ತೆ. ನೀವು ನೋಡ್ಬೋದು, ನನ್ಗೂ ಇಲ್ಲಿ ಪಿಂಪಲ್ಸ್, ಈ ರೀತಿ ಆಂಕ್ನಿ ಎಲ್ಲ ಆಗಿದೆ. ಸೊ ಈ ರೀತಿ ಎಲ್ಲ ಇದ್ದಾಗ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ. ನೀವು ನೋಡ್ಬೋದು, ಈ ಕಡೆ ನಾನು ಸ್ವಲ್ಪ ಕ್ಲಿಯರ್ ಇದೆ ಸ್ಕಿನ್, ಅಂಡ್ ದಿಸ್ ಒನ್ ಆಂಕ್ನಿ ಸ್ಟಾರ್ಟ್ ಆಗಿದೆ. ಸೊ ನಾನು ಯೂಸ್ ಮಾಡ್ತೀನಿ, ಇದ್ದಾಗ ಯೂಸ್ ಮಾಡ್ತೀನಿ, ಇಲ್ದ ಇದ್ದಾಗ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಈ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ ಅಂಡ್ ಅಷ್ಟೇ ಹಾರ್ಶ್ ಕೂಡ ಹೌದು. ಬಿಕಾಸ್ ನಾವು ಯಾವ್ದೇ ಒಂದು ರೀತಿ ಗುಡ್ ಸ್ಕಿನ್ ಕೇರ್ ರೂಟೀನ್ ಮೇಂಟೈನ್ ಮಾಡದಲ್ಲೇ ಇದ್ದಾಗ ಈ ಕ್ರೀಮ್ದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ನಂಗೆ ರೀಸೆಂಟ್ ಆಗಿ ಕಮೆಂಟ್ಸ್ ಗಳೆಲ್ಲ ಬಂದಿದೆ, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದಾ, ಓಪನ್ ಪೋರ್ಸ್ ಇದೆ ಸಿಸ್ಟರ್ ನಮ್ಗೆ ಹೇಳಿ ಏನಾದ್ರು ಅಂತ. ಸೊ ಅದಕ್ಕೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಸಜೆಷನ್ಸ್ ನ ಕೊಡ್ತೀನಿ ಅಂಡ್ ನಿಮ್ ಕಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಫಸ್ಟ್ನೇದಾಗಿ ಈ ಕ್ರೀಮ್ ಬಂದ್ಬಿಟ್ಟು ಎಲ್ಲಾ ಸ್ಕಿನ್ ಟೈಪ್ ಇರೋರ್ಗು ಸಹ ಸೂಟ್ ಆಗುತ್ತೆ, ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲೂ ನಾನು ತುಂಬಾ ಹೇಳ್ಬೇಕು ಅಂದ್ರೆ ತುಂಬಾನೇ ಆಂಕ್ನಿ ಪ್ರೋನ್ ಸೆನ್ಸಿಟಿವ್, ಅಂದ್ರೆ ತುಂಬಾ ಡ್ರೈ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇದೆ. ಸೆನ್ಸಿಟಿವ್ ಏರಿಯಾ ಇರುತ್ತಲ್ವಾ, ಇಲ್ಲೆಲ್ಲಾನು ತುಂಬಾನೇ ಯಾರಿಗಾದ್ರೂ ಏನೋ ಕ್ರೀಮ್ ಅಥವಾ ಡರ್ಟ್ ಏನೇ ಒಂದು, ಅಥವಾ ನಿಮ್ ಫಿಂಗರ್ ಟಚ್ ಮಾಡ್ಕೊಂಡ್ರು ಎಲ್ಲಾದ್ರೂ ಡಸ್ಟ್ ಇಟಿ ಅದು ತುಂಬಾ ಡ್ಯಾಮೇಜ್ ಆಗುವಂತದ್ದೆಲ್ಲ ಏನಿರುತ್ತೆ, ಆ ಒಂದು ಸೆನ್ಸಿಟಿವ್ ಸ್ಕಿನ್ ಇರುವಂತದ್ದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ ಸ್ಕಿನ್ ಫಸ್ಟೇ ಸೆನ್ಸಿಟಿವ್ ಇರುತ್ತೆ. ಈ ರೀತಿ ಕೆಮಿಕಲ್ಸ್ ಎಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರಿಂದ ಕ್ರೀಮ್ಸ್ ಗಳನ್ನ ಇನ್ನಷ್ಟು ಸೆನ್ಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ ಸ್ಕಿನ್ ನ್ಯಾಚುರಲ್ ಆಗಿ ಎಷ್ಟು ಸೆನ್ಸಿಟಿವ್ ಇರುತ್ತೋ ಅದಕ್ಕಿಂತ ಡಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ತುಂಬಾನೇ ಸೆನ್ಸಿಟಿವ್ ಇದೆ ಅಂದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಕಮ್ಮಿ ಮಾಡಿ. ಈ ರೀತಿ ಅಂದ್ರೆ ಇದೇ ಕ್ರೀಮ್ ಅಂತಲ್ಲ, ಏನೇ ಕೆಮಿಕಲ್ ಕ್ರೀಮ್ ಆಗಿರ್ಬೋದು. ಅಂಡ್ ಇದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಅವ್ರಿಗೆ, ಡ್ರೈ ಸ್ಕಿನ್ ಅವ್ರಿಗೆ, ಸೆನ್ಸಿಟಿವ್ ಆಕ್ನಿ ಪ್ರೋನ್ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಸಹ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಅದು ವರ್ಕ್ ಆಗ್ಬೇಕು ನಿಮ್ ಸ್ಕಿನ್ಗೆ. ಸ್ಕಿನ್ ಅಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಆಂಕ್ನಿಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅದೆಲ್ಲದೂ ಚೆನ್ನಾಗಿ ಕ್ಲಿಯರ್ ಆಗ್ಬೇಕು ನೀವೊಂದು ಕ್ರೀಮ್ ನ ಯೂಸ್ ಮಾಡ್ತೀರಾ ಅಂತಂದ್ರೆ. ಇದ್ರ ಜೊತೆಗೆ ಒಂದು ಒಳ್ಳೆ ಗುಡ್ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡ್ಲೇಬೇಕು. ಬಿಕಾಸ್ ನಮ್ಗೆ ಯಾವ್ದಾದ್ರು ಒಂದು ಕ್ರೀಮ್ಸ್ ನ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅದರಿಂದ ಗುಡ್ ರಿಸಲ್ಟ್ ಸಿಗುತ್ತೆ ಅಂದ್ರೆ ಅಷ್ಟೇನೆ ಬ್ಯಾಡ್ ಸೈಡ್ ಎಫೆಕ್ಟ್ ಸಹನು ಇರುತ್ತೆ. ಯಾವುದೂನು ಬರೀ ಗುಡ್ ಅಂತಾನೆ ಇರೋದಿಲ್ಲ, ಎನಿ ಮ್ಯಾಟರ್ ಆಗಿರ್ಬೋದು. ಸೊ ಹಂಗಾಗಿ ಈಗ ನೀವು ಈ ಕ್ರೀಮ್ ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಒಂದು ಬೆಸ್ಟ್ ನಿಮ್ಮ ಸ್ಕಿನ್ ಟೈಪ್ ಗೆ ಮ್ಯಾಚ್ ಆಗುವಂತ ಒಂದು ಮಾಯಿಶ್ಚರೈಸರ್ ಮತ್ತೆ ಅದ್ರ ಜೊತೆಗೆ ಸನ್ಸ್ಕ್ರೀನ್ ಇರ್ಲೇಬೇಕು. ನೀವು ಎರಡರಲ್ಲೂ ಒಂದ್ ಯಾವ್ದಾದ್ರು ಸ್ಕಿಪ್ ಮಾಡಿದ್ರು ನಿಮ್ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಹೇಳ್ತಾ ಇದ್ದೀನಿ. ಸೊ ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ತುಂಬಾನೇ ಕೆಮಿಕಲ್ಸ್ ಯೂಸ್ ಮಾಡಿ ಫೇಸ್ ಗಳಿಗೆಲ್ಲಾನು ತುಂಬಾ ಟ್ರೀಟ್ಮೆಂಟ್ ತಗೊಳ್ಳುವಂತದ್ದೆಲ್ಲ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ರೆ ನಿಮ್ಗೆ ಆಯಿಲಿ ಇದ್ರೆ, ಕಾಂಬಿನೇಷನ್ ಇದ್ರೆ
ನೀವು ಆದಷ್ಟು ವಾಟರ್ ಬೇಸ್ ಮಾಯಶ್ಚರೈಸರ್ಸ್ ಆ ರೀತಿ ಇದನ್ನ ಯೂಸ್ ಮಾಡಿ. ಅಂಡ್ ಡ್ರೈ ಸ್ಕಿನ್ ಇದ್ರೆ ನಿಮ್ದು ಕ್ರೀಮ್ ಬೇಸ್ ಅಲ್ಲಿ ಯೂಸ್ ಮಾಡಿ. ನಿಮ್ಗೆ ಕೆಲವೊಂದು ಕಾಸ್ಮೆಟಿಕ್ ಶಾಪ್ಗಳಿಗೆ ಅಥವಾ ಮೆಡಿಕಲ್ ಶಾಪ್ಗಳಿಗೆ ಹೋದ್ರೆ ನಿಮ್ಮ ಒಂದು ಸ್ಕಿನ್ ಟೈಪ್ ತಕ್ಕನಂಗೆ ಅವ್ರು ರೆಕಗ್ನೈಸ್ ಮಾಡಿ ಕೆಲವೊಂದು ಕ್ರೀಮ್ಸ್ ಗಳನ್ನ, ಮಾಯಶ್ಚರೈಸರ್ಸ್ ಆಗಿರ್ಬೋದು, ಸನ್ ಸ್ಕ್ರೀನ್ಸ್ ಗಳನ್ನ ಕೊಡ್ತಾರೆ. ಅದನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಒಂದು ಗುಡ್ ಸ್ಕಿನ್ ಕೇರ್ ರೂಟೀನ್ ಮೈಂಟೈನ್ ಮಾಡಿ ನೀವು ಈ ಕ್ರೀಮ್ ಯೂಸ್ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ಅಂಡ್ ಈ ಕ್ರೀಮ್ ಬಗ್ಗೆ ಹೇಳ್ಬೇಕಂದ್ರೆ ಆಂಕ್ನಿ ತುಂಬಾ ಆಗಿರುತ್ತಲ್ಲ ಈ ರೀತಿ ಎಲ್ಲ, ಅವ್ರಿಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿ ನಿಮ್ಮ ಒಂದು ಸ್ಕಿನ್ ಕ್ಲಿಯರ್ ಆಗುತ್ತೆ. ಅಂಡ್ ಪಿಂಪಲ್ಸ್ ಇದ್ರು ಅಷ್ಟೇ ಡ್ರೈ ಔಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಆಯಿಲ್ ಸೆಕ್ರೆಟ್ ಆಗುವಂತದನ್ನ, ಮತ್ತೆ ನಿಮ್ಗೆ ಒಂದು ಕ್ಲಿಯರ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ತುಂಬಾನೇ ಡ್ರೈ ಆಗ್ತಿದೆ ನಿಮ್ಮ ಸ್ಕಿನ್ ಈ ಕ್ರೀಮ್ ನ ಯೂಸ್ ಮಾಡಿದ್ಮೇಲೆ ಆ ತರದೆಲ್ಲ ಇದ್ರೆ ಫೀಲಿಂಗ್ಸ್, ಈ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಅದಾದ ನಂತರ ಬೇಕಾದ್ರೆ ನೀವು ಮಾಯಶ್ಚರೈಸರ್ ನ ಬಿಫೋರ್ ಅಂಡ್ ಆಫ್ಟರ್ ಅಪ್ಲಿಕೇಶನ್ ಈ ಕ್ರೀಮ್ ಆದ್ಮೇಲೆ ಯೂಸ್ ಮಾಡ್ತಾ ಬನ್ನಿ. ಅವಾಗ ಡ್ರೈನೆಸ್ ಅನ್ನೋದು ಕಮ್ಮಿ ಆಗಿ ನಿಮ್ಮ ಸ್ಕಿನ್ಗೂ ಹೈಡ್ರೇಷನ್ ಬ್ಯಾಲೆನ್ಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಈ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎವ್ರಿ ಟೈಮ್ ನೀವು ಯೂಸ್ ಮಾಡ್ದಾಗ್ಲೂ ಅಷ್ಟೇನೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ತೋರ್ಸುತ್ತೆ, ಬಿಕಾಸ್ ಅದು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗಿರುತ್ತೆ. ಇದೆಲ್ಲಾನು ಚೆನ್ನಾಗಿ ತುಂಬಾನೇ ಕ್ರೀಮ್ಸ್ ಅಪ್ಲೈ ಮಾಡಿದಾಗ ತುಂಬಾ ಸೆನ್ಸಿಟಿವ್ ಆಗುತ್ತೆ ನಿಮ್ಮ ಸ್ಕಿನ್. ಅಂಡ್ ನಾವು ಆಚೆ ಹೋಗ್ಲಿ ಅಥವಾ ಮನೇಲೇ ಇರಿ, ನೀವು ಒಳ್ಳೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ಈ ರೀತಿ ಕೆಮಿಕಲ್ಸ್ ಎಲ್ಲ ಕ್ರೀಮ್ಸ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗುತ್ತೆ. ಅಂಡ್ ಯು ವಿ ರೇಷನ್ ಅಂದ್ರೆ ಲೈಕ್ ನಾವು ಸನ್ಲೈಟ್ ಗೆಲ್ಲ ಹೋದಾಗ ತುಂಬಾನೇ ಡ್ಯಾಮೇಜ್ ಆಗುತ್ತೆ ಸ್ಕಿನ್, ರೆಡ್ನೆಸ್ ಆಗುವಂತದ್ದು, ಪಿಂಪಲ್ಸ್ ಆಗುವಂತದ್ದು ಜಾಸ್ತಿ, ಮತ್ತೆ ತುಂಬಾ ಡ್ರೈ ಆಗುವಂತದ್ದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೈನ್ ಆಗಿ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಬನ್ನಿ, ಅವಾಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂಡ್ ಈ ಕ್ರೀಮ್ ನ ನೀವು ಮಿನಿಮಮ್ 1 to 2 months ಯೂಸ್ ಮಾಡಿದ್ರೆ ಒಂದು ಕ್ಲಿಯರ್ ಆಗಿರುವಂತ ರಿಸಲ್ಟ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. 15 days 1 week ಯೂಸ್ ಮಾಡಿದ್ವಿ ಈ ತರ ಆಯ್ತು ಆ ತರದೆಲ್ಲ ಕಮೆಂಟ್ಸ್ ಹಾಕಿ, ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ಒಳ್ಳೆ ಒಂದು ಪ್ರಿಕಾಷನ್ ತಗೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಆ ಕ್ರೀಮ್ ನ ಯೂಸ್ ಮಾಡ್ತಾ ಬನ್ನಿ. ಸನ್ಸ್ಕ್ರೀನ್ ನ ಮಸ್ಟ್ ಅಂಡ್ ಶುಡ್ ಆಗಿ ಯೂಸ್ ಮಾಡ್ಬೇಕು. ತುಂಬಾನೇ ಡ್ರೈನೆಸ್ ಆಗ್ತದೆ ನಿಮ್ಮ ಸ್ಕಿನ್ ಅಂದ್ರೆ ಬಿಫೋರ್ ಅಂಡ್ ಆಫ್ಟರ್ ದಿಸ್ ಕ್ರೀಮ್ ಅಪ್ಲಿಕೇಶನ್ ಯೂಸ್ ಮಾಯಶ್ಚರೈಸರ್ ಅಂತ ತಿಳಿಸ್ತೀನಿ. ಅಂಡ್ ನಂಗೆ ಕಮೆಂಟ್ ಹಾಕಿದ್ರು ಒಬ್ರು, ಓಪನ್ ಪೋರ್ಸ್ ಇದೆ, ಡ್ರೈ ಸ್ಕಿನ್ ಇದೆ, ನಾವ್ ಯೂಸ್ ಮಾಡ್ಬೋದಾ ಸಿಸ್ಟರ್ ಅಂತ. ಹೌದು, ತುಂಬಾ ಜನ ನಂಗೆ ಹೇಳಿದಿರ ಓಪನ್ ಪೋರ್ಸ್ ಇದೆ ಯೂಸ್ ಮಾಡ್ಬೋದಾ ಅಂತೆಲ್ಲಾನು. ಓಪನ್ ಪೋರ್ಸ್ ಇರೋರು ಯೂಸ್ ಮಾಡ್ಬೋದು. ತುಂಬಾ ಡ್ರೈ ಇದೆ ಅಂದಾಗ ನಾನು ಹೇಳ್ದಂಗೆ ಒಂದು ಒಳ್ಳೆ ಬೆಸ್ಟ್ ಮಾಯಶ್ಚರೈಸರ್ ನ ಬಿಫೋರ್ ಅಂಡ್ ಆಫ್ಟರ್ ಯೂಸ್ ಮಾಡ್ತಾ ಬನ್ನಿ. ಅಂಡ್ ಇದ್ ಒಂದು ಕ್ರೀಮ್ ನ ಯೂಸ್ ಮಾಡೋದ್ರಿಂದ ಓಪನ್ ಪೋರ್ಸ್ ಗಳು ಮಿನಿಮೈಸ್ ಆಗುತ್ತೆ, ಇನ್ವಿಸಿಬಲ್ ಆಗುವಂತದ್ದು ಆಗತ್ತೆ. ಅಂಡ್ ತುಂಬಾ ಕ್ಲಿಯರ್ ಆಗ್ತಾನೂ ಹೋಗುತ್ತೆ ನಿಮ್ಮ ಸ್ಕಿನ್. ಪೇಶನ್ಸ್ ಇರ್ಬೇಕು, ನೀವು ನಿಧಾನಕ್ಕೆ ಅದು ರಿಸಲ್ಟ್ ಕೊಡ್ತಾ ಬರುತ್ತೆ. ಕರೆಕ್ಟ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಯೂಸ್ ಮಾಡ್ತಾ ಬರ್ಬೇಕು. ಅಂಡ್ ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಹೊಸದಾಗಿ ಯಾರೆಲ್ಲ ಅಂದ್ರೆ ಲೈಕ್ ಈ ಕ್ರೀಮ್ ನ ಯೂಸ್ ಮಾಡ್ಬೇಕು ಅನ್ಕೊಂಡಿದೀರಾ, ಸ್ಟಾರ್ಟಿಂಗ್ ಅಲ್ಲಿ 1 weekly 2 to 3 times ಅಷ್ಟೇ ಯೂಸ್ ಮಾಡಿ. 2 days once ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಅದು ನೈಟ್ ಟೈಮ್ ಆಗಿರ್ಬೇಕು. ಬಿಫೋರ್ ಅಪ್ಲೈ ಮಾಡೋಕ್ಕಿಂತ ಈ ಕ್ರೀಮ್ ನ ಮುಂಚೆ ನಿಮ್ಮ ಒಂದು ಫೇಸ್ ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಎನಿ ಫೇಸ್ ವಾಶ್, ಎನಿ ಸೋಪ್ ಆಗಿರ್ಬೋದು, ಚೆನ್ನಾಗಿ ನಿಮ್ಮ ಫೇಸ್ ನ ಕ್ಲೆನ್ಸ್ ಮಾಡ್ಕೊಂಡು ಆನಂತರ ಡ್ರೈ ಮಾಡ್ಕೊಂಡು 10 minutes ಬಿಟ್ಟು ಆಫ್ಟರ್ ಅಪ್ಲಿಕೇಶನ್ ಮಾಡಿ. ತುಂಬಾ ಆಂಕ್ನಿ ಪ್ರಾಬ್ಲಮ್ ಇದೆ, ಆಂಕ್ನಿ ಎಲ್ಲೆಲ್ಲಿದೆ ಅಲ್ಲಿ ಅಪ್ಲೈ ಮಾಡಿ, ಅಥವಾ ಆಲ್ ಓವರ್ ಫೇಸ್ಗೂ ನೀವು ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಮೌಂಟ್ 1 drop ಅಷ್ಟು ತಗೊಂಡು ಅಪ್ಲೈ ಮಾಡ್ತಾ ಬನ್ನಿ. ತುಂಬಾನೇ ಜಾಸ್ತಿ ಏನೋ ಬೇಗ ರಿಸಲ್ಟ್ ಸಿಗ್ಬೇಕು ಅಂತ ಎಲ್ಲ ಜಾಸ್ತಿ ಅಪ್ಲಿಕೇಶನ್ ಮಾಡಬೇಡಿ. ಆದಷ್ಟು ಮಿನಿಮಮ್ ಮೇರ್ಲಿ ಪ್ರಾಡಕ್ಟ್ ಕ್ವಾಂಟಿಟಿ ತಗೊಳ್ಳೋಂಥದ್ದು ಸ್ವಲ್ಪ ಹಾಕೊಂಡು ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ನೈಟ್ ಟೈಮ್ ಯೂಸ್ ಮಾಡಿ. ಈ ಕ್ರೀಮ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಡ್ರೈ ಸ್ಕಿನ್ ಇರೋರು ಒಂದು ಮಾಯಶ್ಚರೈಸರ್ ನ ಅಪ್ಲೈ ಮಾಡಿ 5 minutes ಬಿಟ್ಟು ಆಫ್ಟರ್ ಈ ಕ್ರೀಮ್ ಯೂಸ್ ಮಾಡಿ. ಅಂಡ್ ಅದಾದ್ಮೇಲೆ ಮತ್ತೆ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ತಾ ಬನ್ನಿ. ಅಂಡ್ ಇದ್ರ ಜೊತೆಗೆ ನೀವು ಸನ್ಸ್ಕ್ರೀನ್ ನ ಮಾರ್ನಿಂಗ್ ಟೈಮ್, ಆಫ್ಟರ್ ಫೇಸ್ ವಾಶ್, ನಿಮ್ ಡೈಲಿ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೆ ಅದರಲ್ಲಿ ಒಂದು ಗುಡ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಗೆ ಅದು ಮ್ಯಾಚ್ ಆಗುವಂತದ್ದು ಇರ್ಬೇಕು. ಅಂಡ್ ನಾನು ಹೇಳ್ಬೇಕು ಅಂದ್ರೆ ಡ್ರೈ ಸ್ಕಿನ್ ವಿತ್ ಓಪನ್ ಪೋರ್ಸ್ ಇದೆ ಅಂತ ಅವ್ರಿಗೆ ಒಂದು ಬೆಸ್ಟ್ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನ ಹೇಳ್ಬೇಕು ಅನ್ಕೊಂಡಿದೀನಿ. ಮಾಯಶ್ಚರೈಸರ್ ಬಂದ್ಬಿಟ್ಟು ನಾನು 2 ಹೇಳ್ತೀನಿ. ಅದರಲ್ಲಿ ನಾರ್ಮಲ್ ಆಗಿ ಬಜೆಟ್ ವೈಸ್ ಚೆನ್ನಾಗಿರುವಂತದ್ದು ಬಂದ್ಬಿಟ್ಟು ಬಯೋಡರ್ಮಾ ಚೆನ್ನಾಗಿದೆ, ಅಂಡ್ ಸೆಟಾಫಿಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಸನ್ಸ್ಕ್ರೀನ್ ಅಂತ ಬಂದ್ರೆ ನನ್ಗೆ ತುಂಬಾ ಇಷ್ಟ ಆಗುವಂತದ್ದು ನ್ಯೂಟ್ರಿಜಿನಾ, ಅದು ತುಂಬಾನೇ ಚೆನ್ನಾಗಿದೆ. ಅಂಡ್ ರಿಸಲ್ಟ್ ಸಹ ತುಂಬಾ ಚೆನ್ನಾಗಿ ಕೊಡುತ್ತೆ, ಒಂದು ಗ್ಲೋನೆಸ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನ್ಯೂಟ್ರಿಜಿನಾನ ಯೂಸ್ ಮಾಡಿ. ಇದೆರಡೂನು ಚೆನ್ನಾಗಿದೆ. ನಿಮ್ಗೆ ಬಜೆಟ್ ಇದೆ ಅಂದ್ರೆ ಇದನ್ನ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿದೆ.
ಅಂದ್ರೆ ಇದ್ರ ಜೊತೆಗೆ ನೀವು ಹೊರಗಡೆ ಏನಾದ್ರು ತುಂಬಾ ಬಿಸಿಲಿಗೆ ಹೋಗ್ತೀರಾ ಅಂದ್ರೆ ಸನ್ಸ್ಕ್ರೀನ್ ಹಾಕೊಂಡ್ರು ಸಹ ಎವ್ರಿ 6 or 8 hours ಒನ್ಸ್ ಮತ್ತೆ ರಿಅಪ್ಲಿಕೇಶನ್ ಸನ್ಸ್ಕ್ರೀನ್ ಮಾಡ್ಕೊಳ್ಳಿ. ಇದ್ರ ಜೊತೆ ಚೆನ್ನಾಗಿ ವಾಟರ್ನ ಇಂಟೇಕ್ ಮಾಡಿ. ನಿಮ್ಮ ಸ್ಕಿನ್ ಆದಷ್ಟು ಹೈಡ್ರೇಟ್ ಆಗಿರ್ಬೇಕು, ಬಿಕಾಸ್ ತುಂಬಾ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಂಗೆ ರೆಡ್ನೆಸ್ ಆಗೋದು, ಇಚ್ಚಿಂಗ್ ಆಗೋದು ತುಂಬಾ ಅದೆಲ್ಲ ಕೆಲವೊಂದು ಆಗ್ತಾ ಇರುತ್ತೆ, ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಸೊ ಅದು ಅಡ್ಜಸ್ಟ್ ಆದ್ಮೇಲೆ 1 week 15 days ಆದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಿನಿಮಮ್ ಯೂಸ್ ಮಾಡಿ, ತುಂಬಾ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಹಂಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಗನೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಿನಿಮಮ್ ಒಂದು ಪೀ ಸೈಜ್ ಅಂದ್ರೆ ಲೈಕ್ ಇಷ್ಟಿಷ್ಟೇ ತಗೊಂಡು ಅಪ್ಲೈ ಮಾಡ್ಕೊಳ್ತಾ ಬನ್ನಿ, ಖಂಡಿತವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಪಿಂಪಲ್ಸ್ಗೂ ಸಹ ಇದು ಯೂಸ್ ಆಗುತ್ತೆ. ಡ್ರೈ ಔಟ್ ಮಾಡುತ್ತೆ ಪಿಂಪಲ್ಸ್ ನ, ಅಂಡ್ ಆಯಿಲ್ ಸೆಕ್ರೆಷನ್ ಆಗುವಂತದನ್ನ ಕಮ್ಮಿ ಮಾಡುತ್ತೆ. ಅಂಡ್ ತುಂಬಾ ಚೆನ್ನಾಗಿ ಒಂದು ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಪೇಷನ್ಸ್ ಇರ್ಬೇಕು, ಕರೆಕ್ಟ್ ಆಗಿ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ಕೊಂಡು ಈ ಒಂದು ಕ್ರೀಮ್ ನ ಯೂಸ್ ಮಾಡ್ಬೇಕು ಅಂತ ತಿಳಿಸ್ತಾ, ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ಕ್ರೀಮ್ ಬಗ್ಗೆ ಇನ್ನೂ ಡೌಟ್ ಇತ್ತೆ ಅವರು ಹೊಸದಾಗಿ ನೋಡ್ತಿರೋ ಅಂತವ್ರು ಕಮೆಂಟ್ ಹಾಕಿ ತಿಳಿಸ್ಬೋದು. ಅಂಡ್ ನಿಮ್ಗೆ ಯಾರೆಲ್ಲ ಯೂಸ್ ಮಾಡಿ ನಿಮ್ಗೆ ಒಂದು ಏನ್ ರಿಸಲ್ಟ್ ಸಿಕ್ಕಿದೆ 1 to 2 months ಅವರು ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ರಿಸಲ್ಟ್ ನ ತಿಳಿಸಿ ಅಂತ ತಿಳಿಸ್ತಾ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.